ಜೈನರ ಕಾಶಿ ಕೊಪ್ಪಳ ನಮ್ಮ ಸಾಕ್ಷಿ. ನಮಸ್ಕಾರ ರೀ, ನಾನು ನಿಮ್ಮ ಶರಣಗೌಡ. ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ. ಉತ್ತರಕ್ಕೆ ವಾರಣಾಸಿ ಅಂದ್ರೆ ಮುಖ್ಯ ಧಾರ್ಮಿಕ ತೀರ್ಥ ಸ್ಥಳ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಒಂದು ನಗರ ಐತಿ, ಅದನ್ನ ಜೈನರ ಕಾಶಿ ಅಂತಾನೂ ಕರೀತಿದ್ರು. ಹೌದು, ಅದುವೇ ನಮ್ಮ ಕೊಪ್ಪಳ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಜಿಲ್ಲೆಯ ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಕೊಪ್ಪಳಕ್ಕೆ ಯಾಕೆ ಜೈನರ ಕಾಶಿ ಅಂತ ಹೆಸರು ಬಂತು ಅಂತಂದ್ರ, ಜೈನ ಯುಗದಲ್ಲಿ 700ಕ್ಕೂ ಹೆಚ್ಚು ಜೈನ ಬಸದಿಗಳನ್ನು ಒಳಗೊಂಡು ಆ ಯುಗದ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಕೇಂದ್ರವಾಗಿತ್ತು ನಮ್ಮ ಈ ಕೊಪ್ಪಳ. 1997ರಲ್ಲಿ ನವೀನವಾಗಿ ರಚನೆಗೊಂಡ ಈ ಜಿಲ್ಲೆಯಲ್ಲಿ ಗಂಗಾವತಿ, ಯಲಬುರ್ಗ, ಕುಷ್ಟಗಿ, ಕನಕಗಿರಿ, ಕುಕನೂರು, ಕಾರಟಗಿ ಮತ್ತು ಕೊಪ್ಪಳ ಸೇರಿ 7 ತಾಲೂಕುಗಳಿವೆ. ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲ್ಪಡುವ ಚಾಲುಕ್ಯರ ಕಾಲದ ಅದ್ಭುತ ಶಿಲ್ಪಕಲೆ ಇರುವುದು ಇಟಗಿಯ ಮಹಾದೇವಾಲಯವು ಕೊಪ್ಪಳದ ಹೆಮ್ಮೆಯ ತಾಣ. ಅಂದು ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿದ್ದ ಸುವರ್ಣಗಿರಿ ಇಂದಿನ ನಮ್ಮ ಕನಕಗಿರಿ. ವಿಜಯನಗರ ಸಾಮ್ರಾಜ್ಯದ ಮೊದಲನೆಯ ರಾಜಧಾನಿ ಆನೆಗೊಂದಿ ಇರುವುದು ನಮ್ಮ ಕೊಪ್ಪಳದಲ್ಲಿ. ಇಂದಿಗೂ ಇಲ್ಲಿ ವಿಜಯನಗರ ವಂಶಸ್ಥರು ವಾಸವಾಗಿದ್ದಾರೆ. ಮುನ್ರಾಬಾದ್ನಲ್ಲಿರುವ ತುಂಗಭದ್ರಾ ನದಿಗೆ ಕಟ್ಟಿರುವ, ಹಾಗೆಯೇ ಹನುಮ ಜನ್ಮಭೂಮಿ ಎಂದು ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಅಂಜನಾದ್ರಿ ಬೆಟ್ಟವು ನಮ್ಮ ಈ ಕೊಪ್ಪಳದಲ್ಲಿದೆ. ಶ್ರೀ ಮಧ್ವ ಪಂಥದ 9 ಯತಿಯರ ಬೃಂದಾವನಗಳಿರುವ ನವ ಬೃಂದಾವನವು ಧರ್ಮ ಭಕ್ತರನ್ನು ಆಕರ್ಷಿಸುತ್ತದೆ. ಅದೇ ರೀತಿ ಅನ್ನ, ಅಭ್ಯಾಸ, ಆಧ್ಯಾತ್ಮ ಎನ್ನುವ ತ್ರಿವಿಧ ದಾಸೋಹದಿಂದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಬೆಳಕಾಗಿರುವ ಶ್ರೀ ಗವಿಸಿದ್ದಪ್ಪಜ್ಜನ ಮಠ ಕೊಪ್ಪಳಕ್ಕೆ ಆಧ್ಯಾತ್ಮಿಕ ಕೇಂದ್ರ. ಇಲ್ಲಿ ಪ್ರತಿ ವರ್ಷ ನಡೆಯುವ ರಥೋತ್ಸವ ದಕ್ಷಿಣದ ಕುಂಭಮೇಳವೆಂದೇ ಪ್ರಸಿದ್ಧಿ ಪಡೆದಿದೆ. ಇತಿಹಾಸ, ಧರ್ಮ, ಸಂಸ್ಕೃತಿ ಮೂರನ್ನು ಒಟ್ಟುಗೂಡಿಸಿಕೊಂಡಿರುವ ಜಿಲ್ಲೆಯೇ ನಮ್ಮ ಕೊಪ್ಪಳ. ಆದರೆ ಕೊಪ್ಪಳ ಕೇವಲ ಇತಿಹಾಸ ಅಲ್ಲ, ಇದು ಒಂದು ಜೀವಂತ ಸಂಸ್ಕೃತಿ ಮತ್ತು ಆತ್ಮೀಯತೆ ನೆಲ. ಇದರ ಕುರಿತಾದ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.